ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿರವರು ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸರವರ ಜನ್ಮದಿನವನ್ನು ಆಚರಣೆ ಮಾಡಿದರು. ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸರವರ ಜನ್ಮದಿನದ ಪ್ರಯುಕ್ತವಾಗಿ ಕಾಂಗ್ರೆಸ್ ಮುಖಂಡರು ಅವರು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ ಅವರು ಹಾಗೂ ಕಿರಣ್ ದೇಶ್ಮುಖ್ ಅವರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ದಿವಂಗತ ರಾಜೀವ್ ಗಾಂಧಿರವರ ಒಂದು ಜನ್ಮ ದಿನಾಚರಣೆ ಹಾಗೂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ದೇವರಾಜ್ ಅರಸರವರ ಒಂದು ಜನ್ಮ ದಿನಾಚರಣೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಎಲ್ಲ ಕಾರ್ಯಕರ್ತರು ಸೇರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಆಚರಿಸ್ತಾ ಇದ್ದೇವೆ. ಹಾಗೂ ರಾಜೀವ್ ಗಾಂಧಿರವರು ಸಾಕಷ್ಟು ದೇಶದ ಬಗ್ಗೆ ಕಾಳಜಿಯುಳ್ಳಂಥದ್ದು ಇದ್ದರು ಹಾಗೂ ಯಾವಾಗಲೂ ಕೂಡ ರೈತರ ಬಗ್ಗೆ, ಮಧ್ಯಮ ವರ್ಗದ ಬಗ್ಗೆ, ಬಡವರ ಬಗ್ಗೆ ಕಾಳಜಿಯವರಂಥ ನಾಯಕ ರಾಜೀವ್ ಗಾಂಧಿಯವರು. ಹಾಗೂ ಅವರ ಕಾಲದಲ್ಲಿ ಸಾಕಷ್ಟು ಏನು ITBT ಇತ್ತು, ಎಲ್ಲ ಮೊಬೈಲು, ಟೆಲಿಫೋನು ಅವರ ಕಾಲದಲ್ಲೇ ಬಂದಿದ್ದು ಎಲ್ಲ. ಹಾಗೂ ಎಲ್ಲ ಯುವಕರಿಗೂ ಕೂಡ ಬಹಳಷ್ಟು ಸ್ಫೂರ್ತಿ ಇದ್ದರು ಅವರು. ಹಾಗೂ ಏನು ಸಾಕಷ್ಟು ಎಲ್ಲ ಹೆಚ್ಚಿನ ಒಂದು ಅಭಿವೃದ್ಧಿ ಅಂತ ದೇಶ ಸಾಗಲಿಕ್ಕೆ ಅವರ ಪಾತ್ರ ಬಹಳ ಮಹತ್ವದಿದೆ. ಹಾಗೂ ಅವರ ಹಾಕಿಕೊಟ್ಟ ದಾರಿಯಲ್ಲೇ ಇವತ್ತು ನಾವು ಇಡೀ ಭಾರತ ದೇಶ ನಾವು ಮುನುಗ್ತಾ ಇದ್ದೇವೆ. ಹಾಗೂ ರಾಜೀವ್ ಗಾಂಧಿಯವರು ಮಾಡಿದಂಥ ಕೆಲಸಗಳು ಇವತ್ತು ಅಜರಾಮರ ಇದೆ. ಹಾಗೂ ಸಾಕಷ್ಟು ಅಭಿವೃದ್ಧಿಯಲ್ಲಿ ಅವರು ಒಂದು ಈ ದೇಶಕ್ಕೆ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜ್ ಅರಸರು ಕೂಡ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಸಾಕಷ್ಟು ಕಾಳಜಿಯುಳ್ಳಂಥ ಮಹಾನಾಯಕರಾಗಿದ್ದರು. ಅವರು ಕೂಡ ಯಾವಾಗಲೂ ಕೂಡ ಸಮಾನತೆ ಹಾಗೂ ರೈತರ ಬಗ್ಗೆ ಸಾಕಷ್ಟು ಕಾಳಜಿಯುಳ್ಳಂತರಿದ್ದರು. ಹಾಗೂ ದೇವರಾಜ ಅರಸರವರು ಕೂಡ ಬಹಳ ಹೆಚ್ಚಿನ ರೀತಿಯಿಂದ ಕೆಲಸ ಮಾಡಿ ಒಂದು ಅಭಿವೃದ್ಧಿ ಅಂತ ಕರ್ನಾಟಕ ಸಾಗಲಿಕ್ಕೆ ಹೆಚ್ಚಿನ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಹಾಗೂ ಅವರ ಇಬ್ಬರ ನಾಯಕರ ಒಂದು ಜನ್ಮ ದಿನಾಚರಣೆ ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೇವೆ. ಸಾಕಷ್ಟು ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಬಾಬುರಾವ್ ಜಾಗೀದಾರ್ ಸರ್ ಅವರು, ರಾಜಗೋಪಾಲ್ ರೆಡ್ಡಿ ಸರ್ ಅವರು, ಮಲ್ಲಿಕಾರ್ಜುನ್ ಪೂಜಾರಿ ಅವರು, ಹಾಗೂ ನಮ್ಮ ಪಕ್ಷದ ಮುಖಂಡರಾದ ಕಿರಣ್ ದೇಶ್ಮುಖ್ ಅವರು, ಶಿವಾನಂದ್ ಹೊನ್ಗುಂಟಿ ಅವರು, ಹಾಗೂ ಸಾಕಷ್ಟು ಇವತ್ತೆಲ್ಲ ಆನಂದ್ ಅವರು ಎಲ್ಲ ಸಾಕಷ್ಟು ಇವತ್ತು ಎಲ್ಲ ಪಕ್ಷದ ಮುಖಂಡರು ಸೇರಿ ಇವತ್ತು ನಾವು ಆಚರಿಸಿದ್ದೇವೆ. ಹಾಗೂ ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತೆಲ್ಲ ಒಂದು ಕಾರ್ಯಕರ್ತರು ಬಂದು ಇವತ್ತು ಈ ಜನ್ಮದಿನ ಆಚರಣೆ ನಾವೆಲ್ಲರೂ ಸೇರಿ ಆಚರಿಸಿದ್ದೇವೆ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ಮಾಜಿ ಪ್ರಧಾನಿಗಳು, ಭಾರತ ರತ್ನ ಶ್ರೀ ರಾಜೀವ್ ಗಾಂಧೀಜಿ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ದೇವರಾಜ್ ಅರಸು ಅವರ ಒಂದು ಜನ್ಮದಿನದ ಅಂಗವಾಗಿ ಇವತ್ತು ಅವರಿಗೆ ಭಕ್ತಿಪೂರ್ವಕ ಶ್ರದ್ಧಾಂಜಲಿಯನ್ನು ಇಲ್ಲಿ ಅರ್ಪಿಸಿದ್ದೀವಿ. ಇವತ್ತು ಭಾರತ ದೇಶ ಇಷ್ಟು ಒಂದು ಬೆಳಿಬೇಕಾದರೆ ಅದರ ಆಧುನಿಕತೆ ಹಾಗೂ ತಂತ್ರಜ್ಞಾನದ ಬುನಾದಿಯನ್ನು ಶ್ರೀ ರಾಜೀವ್ ಗಾಂಧಿಯವರು ಹಾಕಿದ್ರು ಅಂತ ಹೇಳಕ್ಕೆ ಬಯಸ್ತೀನಿ. ಅವರು ವಿಶೇಷವಾಗಿ ಅವರ ಏನು ದೂರದೃಷ್ಟಿ ಇತ್ತು, ಭಾರತ ದೇಶದ ಒಂದು ಆಧುನಿಕ ದೇಶ ಮಾಡಬೇಕಂತ. ಆವಾಗಿನ ಕಾಲದಲ್ಲಿ ಟೆಲಿಕಮ್ಯುನಿಕೇಷನ್ಸ್ ಆಗಿರ್ಬೋದು, IT ಆಗಿರ್ಬೋದು, ಅವರು ಅದಕ್ಕೆ ಒಂದು ಬುನಾದಿಯನ್ನು ಹಾಕಿದರು. ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಯುವಕರಿಗೆ ಏನು 18 ವರ್ಷದವರಿಗೆ ಮತದಾನದ ಹಕ್ಕು ಕೊಡುವ ಮೂಲಕ ಒಂದು ಐತಿಹಾಸಿಕ ಒಂದು ಡಿಸಿಷನನ್ನು ಆವಾಗ ತಗೊಂಡು ಯುವ ಶಕ್ತಿಯನ್ನು ಈ ದೇಶಕ್ಕೆ ಕೊಡುಗೆ ಆಗಲಿ ಅಂತ ಮಾಡಿದರು. ಅದ್ರ ಜೊತೆಗೆ ಮಹಿಳಾ ಶಕ್ತಿ ಕೂಡ ಭಾಳಷ್ಟು ಮಹಿಳೆ ಪರವಾಗಿ ಪಾಲಿಸಿಗಳನ್ನು ಮಾಡಿ ಮಹಿಳಾ ಶಕ್ತಿ ಕೂಡ ಮುಂಚೂಣಿಯಲ್ಲಿ ಬರಬೇಕು, ಈ ದೇಶದಲ್ಲಿ
ಅಂತ ಅವರು ಭಾಳಷ್ಟು ಆ ಥರ ಕ್ರಮಗಳು ತೊಗೊಂಡಿದ್ದರು. ಅದ್ರ ಜೊತೆ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಪಂಚಾಯತ್ ರಾಜನ್ನು ಬಲಪಡಿಸಬೇಕಂತ ಭಾಳಷ್ಟು ಸಾಕಷ್ಟು ಅವರು ಪಾಲಿಸಿಗಳನ್ನು ಮಾಡಿದರು. ಸೊ ಇಂಥ ಒಂದು ಧೀಮಂತ ನಾಯಕರಿಗೆ ನಾವು ಇವತ್ತು ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಭಾವನಾ ದಿವಸ ಅಂತ ಪ್ರತಿ ವರ್ಷ ಆಚರಿಸ್ತೀವಿ. ಇವತ್ತು ಅವರಿಗೆ ಶ್ರದ್ಧಾಂಜಲಿ ಕೊಟ್ಟು ಅವರ ಏನಿವೆಲ್ಲ ಇದು ನಮಗೂ ಕೂಡ ಮುಂದಿನ ಯುವಕರಿಗೆ ವಿಶೇಷವಾಗಿ ಪ್ರೇರಣೆ ಆಗಲಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಅದ್ರ ಜೊತೆ ಶ್ರೀ ದೇವರಾಜ್ ಉರ್ಸ್ ಅವರು ಏನು ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯದ ಬಗ್ಗೆ ವಿಶೇಷವಾಗಿ ಹಿಂದುಳಿದ ವರ್ಗದ ಕಲ್ಯಾಣಕ್ಕಾಗಿ ಭಾಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಇವತ್ತು ಇಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಪಕ್ಷದ ಕಾರ್ಯಕರ್ತರು ಸೇರಿ ಇವತ್ತು ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದೀವಿ.